ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಶುಭ ಸಂದೇಶದಲ್ಲಿ ಯೇಸು ಕ್ರಿಸ್ತರ ಪರಮಾಧಿಕಾರವನ್ನು, ಶ್ರೇಷ್ಠತೆಯನ್ನು ನಾವು ಧ್ಯಾನಿಸಬಹುದು. ಅವರು ಮೇಲಿಂದ ಅಂದರೆ ಸ್ವರ್ಗದಿಂದ, ದೇವರಿಂದ ಬಂದವರು, ಸರ್ವಾಧಿಕಾರವನ್ನು ಹೊಂದಿದವರು, ಸ್ವತಃ ದೇವರೇ ಆಗಿದ್ದಾರೆ, ದೇವರ ಮಾತುಗಳನ್ನೇ ಆಡುತ್ತಾರೆ. ಯೇಸು ಕ್ರಿಸ್ತರು ನಿತ್ಯ ಜೀವದ ಮೂಲವಾಗಿದ್ದಾರೆ. ಆತನನ್ನು ಯಾರು ಸ್ವೀಕಾರ ಮಾಡ್ತಾರೋ ಅವರು ದೇವರು ಸತ್ಯ ಸ್ವರೂಪಿ ಎಂದು ಸಾದೃಶ್ಯಪಡಿಸುತ್ತಾರೆ. ಆದರೆ ಇವತ್ತು ಅನೇಕರು ಆತನ ಸಾಕ್ಷಿಯನ್ನು ಸ್ವೀಕರಿಸೋದಿಲ್ಲ. ಯೇಸು ಕ್ರಿಸ್ತರಿಗೆ ಸೇರಿದವರು ಎಂಬ, ನಾವು ಕ್ರೈಸ್ತರು ಎಂಬ ಎಂದು ಬಾಹ್ಯವಾದ ಒಂದು ಕೋಟಿಂಗ್ ನಮ್ಮೆಲ್ಲರಲ್ಲೂ ಇದೆ. ಆದರೆ ಒಳಗಡೆ ಕ್ರಿಸ್ತನಿದ್ದಾನ. ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕ ಪ್ರಭು ಎಂದು ನಾವು ಸ್ವೀಕಾರ ಮಾಡಿದ್ದೇವಾ? ಕ್ರಿಸ್ತನ ಮಾತುಗಳನ್ನು ನಾವು ಅಂಗೀಕರಿಸಿದ್ದೇವಾ ಅಥವಾ ತಿರಸ್ಕಾರ ಮಾಡಿದ್ದೇವೆ? ನಮ್ಮನ್ನೇ ನಾವು ಪರಿಶೀಲಿಸಿ ನೋಡೋಣ. ಇವತ್ತು ಅನೇಕರು ಕ್ರೈಸ್ತರು ಎಂಬ ಒಂದು ಬಾಹ್ಯವಾದ ಕೋಟಿಂಗ್ ಇದೆ, ಆದರೆ ಅವರು ಕ್ರಿಸ್ತನ ಮಾತುಗಳನ್ನು ತಿರಸ್ಕಾರ ಮಾಡಿದ್ದಾರೆ. ಕಾರಣ, ಈ ಜಗತ್ತಿಗೆ ಸೇರಿದ ಲೋಕಾಧಿಪತಿ ಪಿಶಾಚಿ ಅವರ ಹೃದಯವನ್ನು ಶುಭ ಸಂದೇಶದ ಸತ್ಯವನ್ನು ಸ್ವೀಕಾರ ಮಾಡದಂತೆ ಅವರ ಮನಸ್ಸನ್ನು ಮಂಕಾಗಿಸಿದ್ದಾನೆ, ಕಠಿಣಪಡಿಸಿದ್ದಾನೆ. ಪ್ರಿಯರೇ, ನಾವು ಒಂದು ಧರ್ಮದಲ್ಲಿದ್ದು ಅದರ ಆಚರಣೆಗಳನ್ನು ಮಾಡ್ತಾ ಇದ್ದರೆ ನಿತ್ಯ ಜೀವ ಪಡೆಯಲು ಸಾಧ್ಯವಿಲ್ಲ. ನಾವು ಯೇಸು ಕ್ರಿಸ್ತನನ್ನು ನನ್ನ ದೇವರು, ನನ್ನ ರಕ್ಷಕ, ನನ್ನ ಪ್ರಭು, ಅವರ ಪುನರುತ್ಥಾನ ಮತ್ತು ಮರಣದಲ್ಲಿ ನಮಗೆ ವಿಶ್ವಾಸ ಇರಬೇಕು. ಈ ಸತ್ಯವನ್ನು ನಾವು ಅಂಗೀಕರಿಸಬೇಕು. ಇಂದು ನಮ್ಮನ್ನೇ ನಾವು ಪರಿಶೀಲಿಸಿ ನೋಡೋಣ. ವೈಯಕ್ತಿಕವಾಗಿ ನಾನು ಯೇಸುವನ್ನು ದೇವರಾಗಿ, ನನ್ನ ರಕ್ಷಕ, ನನ್ನ ಪ್ರಭುವಾಗಿ ಒಪ್ಪಿಕೊಂಡಿದ್ದೇನೆ. ಇಂದಿನ ಮೊದಲ ವಾಚನದಲ್ಲಿ ಅಪೊಸ್ತಲರು ಯೇಸು ಕ್ರಿಸ್ತರ ಸಂದೇಶವನ್ನು ಧೈರ್ಯದಿಂದ ಸಾರಿದ ನಿಮಿತ್ತ ಅವರನ್ನು ನ್ಯಾಯಸಭೆಯ ಮುಂದೆ ತರಲಾಗುತ್ತದೆ. ಆಗ ಪೇತ್ರ ಧೈರ್ಯದಿಂದ, ನಾವು ವಿಧೇಯರಾಗಬೇಕಾಗಿದ್ದು ದೇವರಿಗೆ, ಮಾನವರಿಗಲ್ಲ ಎಂದು ಯೇಸುವಿನ ಮರಣ ಮತ್ತು ಪುನರುತ್ಥಾನ ಭಯವಿಲ್ಲದೆ ಧೈರ್ಯದಿಂದ ಸಾರುತ್ತಾರೆ. ಈ ಧೈರ್ಯ ಅಪೊಸ್ತಲರಿಗೆ ಸಿಕ್ಕಿರೋದು ಯೇಸು ಕ್ರಿಸ್ತರ ಸರ್ವಾಧಿಕಾರ. ಯೇಸು ಕ್ರಿಸ್ತರು ಆ ಸ್ವರ್ಗಲೋಕದಲ್ಲಿ ತಂದೆಯ ಬಲಪಾರ್ಶ್ವದಲ್ಲಿದ್ದು ಸರ್ವಾಧಿಕಾರವನ್ನು ಪಡೆದಿರೋದ್ರಿಂದ ಮತ್ತು ದೇವರ ಕೃಪೆಯಾಗಿದೆ ಈ ಒಂದು ಧೈರ್ಯ. ಇಂದು ಪವಿತ್ರಾತ್ಮ ಸ್ವೀಕಾರ ಮಾಡಿದ ನಾವು ಸಹ ಧೈರ್ಯದಿಂದ ನಿಂತು ದೇವರಿಗೆ ವಿಧೇಯರಾಗಬೇಕು ಮತ್ತು ಈ ಸತ್ಯ ಶುಭ ಸಂದೇಶವನ್ನು ಎಲ್ಲೆಡೆ ಸಾರಬೇಕು. ಆಮೇನ್. ಪ್ರೈಸ್ ದ ಲಾರ್ಡ್.